ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆದರೆ ಬಿಸಿಲು ಅಬ್ಬಬ್ಬಾ ತಡೆಯೋಕ್ಕಾಗ್ತಾಯಿಲ್ಲ ಅಲ್ವಾ ಫ್ರೆಂಡ್ಸ್? ವರ್ಷದಕ್ಕಿಂತ ಈ ವರ್ಷ ಬಿಸಿಲು ಜಾಸ್ತಿ ಇದೆ. ಯಾಕಂದರೆ ಹೋದ ವರ್ಷ ಮಳೆನೇ ಆಗಲಿಲ್ಲ. ಈ ವರ್ಷನಾದರೂ ದೇವರು ಕಣ್ಣು ತೆರೆದು ಮಳೆ ಆಗಿಬಿಟ್ರೆ ಭೂಮಿ ತಾಯಿ ತಂಪಾಗಿ. ಈ ಬಿಸಿಲಿಗಂತೂ ಊಟನೇ ಹೋಗಲ್ಲ ಯಾರಿಗೂ. ಜಾಸ್ತಿ ಎಲ್ಲರೂ ಲಿಕ್ವಿಡಲ್ಲೇ ಇರೋದು, ಜ್ಯೂಸ್ ಹಾಕಿ ಕುಡ್ಕೊಂಡು ಅಥವಾ ನೀರು ಕುಡ್ಕೊಂಡು ಊಟನೇ ಹೋಗಲ್ಲ. ಏನು ಮಾಡೋದು ಹೇಳಿ ಅಲ್ವಾ? ಅದಕ್ಕೋಸ್ಕರ ಹೊರಗಡೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಜ್ಯೂಸ್ ತೊಗೊಂಡು ಬಂದು ಕುಡಿಯೋದಕ್ಕಿಂತ ನಾವು ಮನೆಯಲ್ಲೇ ಸ್ವಲ್ಪ ದುಡ್ಡಲ್ಲೇ ಮನೆ ಮಂದಿಯೆಲ್ಲ ಕುಡಿಯೋಷ್ಟು ಜ್ಯೂಸನ್ನ ಪ್ರಿಪೇರ್ ಮಾಡ್ಕೋಬೋದು. ನಾನು ಕೂಡ ಅಷ್ಟೇ, ಮಧ್ಯಾಹ್ನ ಟೈಮು ಮಕ್ಕಳಿಗೆ ಜ್ಯೂಸ್ ಬೇಕು ಮಾಡಿಕೊಡು ಅಂತ ಕೇಳಿದರು. ಕಪ್ಪು ದ್ರಾಕ್ಷಿ ಬೇರೆ ಮನೆಯಲ್ಲೇ ಇತ್ತು. ಯಾವ ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸಲ್ಲಿ ಡೈಲಿ ಒಂದು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ದೇಹನೂ ತಂಪಿರುತ್ತೆ, ನಮ್ಮ ಹೊಟ್ಟೆನೂ ತಣ್ಣಗಿರುತ್ತೆ. ಕಪ್ಪು ದ್ರಾಕ್ಷಿ ಜ್ಯೂಸನ್ನ ನಾನು ಮಾಡ್ತಾಯಿದ್ದೀನಿ ಇವತ್ತು. ಒಂದು 3-4 ದಿನ ಆಗಿತ್ತು ಸ್ನೇಹಿತರೆ. ಈಗ ದ್ರಾಕ್ಷಿನ ತೊಗೊಂಬಂದಿಟ್ಟು ಸ್ವಲ್ಪ ಮೆತ್ತಗಾಗಿದೆ. ನನಗೆ ಬೇರೆ ಹುಷಾರಿರಲಿಲ್ಲ, ಅದಕ್ಕೆ ಎದ್ದು ಮಾಡಿಕೊಡುವಷ್ಟು ಶಕ್ತಿನೂ ಇರಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ ಫುಲ್ಲು. ಈ ಲಾಗ್ ಬಂದ್ಬಿಟ್ಟು, ಈ ವಿಡಿಯೋ ಬಂದ್ಬಿಟ್ಟು 2 ವಾರ ಹಿಂದಿಂದು. ಹಾಗಾಗಿ ಅವಾಗ ನಮ್ಗೆ ಹುಷಾರು ತಪ್ಪಿತ್ತು, ಆವಾಗ ಮಾಡಿರೋ ವಿಡಿಯೋ ಇದು. ಇನ್ನು ಸುಮ್ಮನೆ ಕೆಟ್ಟೋಗ್ಬಿಡುತ್ತೆ ತಿನ್ನೋದಕ್ಕೆ ತೊಗೊಂಬಂದಿರೋದು ಅಂತ ಹೇಳಿ ಮಾಡಿಕೊಟ್ಟೆ ಮಕ್ಕಳಿಗೆ. ಚೆನ್ನಾಗಿರೋ ಅಷ್ಟು ತಗೊಂಡೆ. ಚೆನ್ನಾಗಿ 2 ಟೈಮ್ಸ್ ಕ್ಲೀನ್ ಮಾಡಿಕೊಂಡೆ, ತೊಗೊಂಡು ಒಂದೊಂದೇ ಹಣ್ಣು ಬಿಡಿಸ್ಕೊಂಡು ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 4-5 ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ನಮ್ಮಂಥವ್ರಿಗೆ ಆದರೆ ಸಕ್ಕರೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗಡೆ ಹಾಕ್ಕೋಬೋದು. ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಮಿಕ್ಸಿ ಮಾಡ್ಕೊಂಡು ಬಂದೆ ಸ್ಟ್ರೈನರಲ್ಲಿ ಸೋಸ್ಕೋಬೇಕು. ದೊಡ್ಡದು ಸ್ಟ್ರೈನರ್ ಇಲ್ಲ ನಮ್ಮ ಮನೇಲಿ. ಚಾನ ಸೋಸ್ತೀವಲ್ಲ ಅದರಲ್ಲೇ ಸೋಸ್ಕೋತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದನ್ನೇ ಸೋಸ್ಕೋತೀನಿ. ಇದು ಸ್ವಲ್ಪ ಕೈ ಚಮಚೆ ಅದಲೇ ತಿರುವಿ ಜ್ಯೂಸನ್ನ ನಾವು ತಕ್ಕೋಬೇಕಾಗುತ್ತೆ. ದೊಡ್ಡದು ಸ್ಟ್ರೈನರ್ ಇತ್ತಂದರೆ ಇಷ್ಟೊಂದು ಕಷ್ಟ ಆಗ್ತಿರಲಿಲ್ಲ. ಒಂದೇ ಸಾರಿ ಎಲ್ಲನೂ ಸುರಿವಿ ಒಂದು 5 ನಿಮಿಷ ಬಿಟ್ಟರೆ ಎಲ್ಲ ಕೆಳಗಡೆ ಇಳಿದೋಗಿರೋದು. ಇದು ತಾನಾಗಿ ಹೋಗಲ್ಲ ಅಂತ ನಾನೇ ಸ್ಪೂನಲ್ಲಿ ಒತ್ತಿ ಜ್ಯೂಸನ್ನ ಕೆಳಗಡೆ ಕಳಿಸ್ತಾ ಇದ್ದೀನಿ. ಆಮೇಲೆ ಒಂದೇ ಸಾರಿ ಮಿಕ್ಸರ್ಗೆ ಹಾಕ್ಕೊಂಡಾಗ ಇನ್ನೂ ಸ್ವಲ್ಪ ಯಾಕೋ ಹಣ್ಣಲ್ಲಿ ಜ್ಯೂಸ್ ಉಳಿತು ಅನ್ನಿಸ್ತು ನನಗೆ. ಅದಕ್ಕೆ ನಾನು ಈ ಥರ ಜ್ಯೂಸನ್ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸಲ ಮಿಕ್ಸರ್ಗೆ ಹಾಕ್ಕೊಂಡೆ. ಅದನ್ನೇ ಇನ್ನೊಂದು ಸಲ ಮಿಕ್ಸರ್ಗೆ ಹಾಕ್ಕೊಂಡು ಜ್ಯೂಸನ್ನ ಇನ್ನೊಂದು ಸ್ವಲ್ಪ ತಗೊಂಡೆ. ಅಷ್ಟು ಹಣ್ಣಿಗೆ 1-2 ಗ್ಲಾಸ್ ಜ್ಯೂಸ್ ಸಿಕ್ತು ನನಗೆ. ನನಗಂತೂ ಫುಲ್ಲು ಕೋಲ್ಡ್ ಆಗಿತ್ತು, ಆವಾಗ ಕುಡಿಯೋ ಸ್ಥಿತಿ ಒಳಗಿರಲಿಲ್ಲ ನಾನು. ಫುಲ್ಲು ಜ್ವರ ಇತ್ತು. ಹಾಗಾಗಿ ಮಕ್ಕಳಿಗಷ್ಟೇ ಮಾಡಿಕೊಟ್ಟೆ, ಸಾಕಾಗ್ತು ಅಷ್ಟು. 2 ಗ್ಲಾಸ್ ಆಯಿತು, ಅವ್ರಿಗೂ ಆಯಿತು, ಕರೆಕ್ಟಾಗೋಯ್ತು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವಾಗ. ಮಾರ್ಕೆಟಲ್ಲೆಲ್ಲ ಹೋಗಿ ಜ್ಯೂಸ್ ತೊಗೊಂಡು ಕುಡಿತೀವಿ ಅಂದರೆ ಐಸ್ ಕ್ರೀಮು ದೇಹಕ್ಕೆ ಒಳ್ಳೆಯದಲ್ಲ, ತಂಪು ಕುಡಿಲೇಬೇಕು ಅನಿಸುತ್ತೆ. ಹೊರಗಡೆ ಹೋದಾಗ ಅನಿವಾರ್ಯ, ಮಾರ್ಕೆಟ್ಗಾದರೂ ಹೋಗಲಿ ಊರಿಗಾದರೂ ಹೋಗಲಿ ಹೋದಾಗ ಅನಿವಾರ್ಯ. ಪರವಾಗಿಲ್ಲ ಕುಡಿದು ಬಂದುಬಿಡ್ತೀವಿ. ಮನೆಯಲ್ಲೇ ಇದ್ದಾಗ ಮತ್ತು ಹೊರಗಡೆದು ತೊಗೊಂಬಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ಯಾವುದಾದ್ರೂ ಫ್ರೂಟ್ಸ್ ಇರುತ್ತೋ ಅದೇ ಫ್ರೂಟ್ಸ್ದು ಜ್ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ, ನಾವು ಕುಡಿದ್ರೆ ಹೆಲ್ದಿಯಾಗಿರುತ್ತೆ. ನಾವೇ ಮಾಡೋದ್ರಿಂದ ಕ್ಲೀನಾಗಿ ಶುಚಿಯಾಗೂ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಆಮೇಲೆ ದುಡ್ಡು ಕೂಡ ಕಡಿಮೆ ಆಗುತ್ತೆ. ಒಂದು ಕಲ್ಲಂಗಡಿ ತೊಗೊಂಬಂದರೆ ಮನೆಯವರೆಲ್ಲ ಜ್ಯೂಸ್ ಕುಡಿಬೋದು. ಅದೇ ಒಂದು ಕಲ್ಲಂಗಡಿ ಜ್ಯೂಸನ್ನ 1 ಗ್ಲಾಸ್ ಜ್ಯೂಸ್ಗೆ ನಾವು 100 ರೂಪೀಸ್ ಪೇ ಮಾಡಬೇಕಾಗತ್ತೆ ಹೋಗಿ ಜ್ಯೂಸ್ ಸೆಂಟರಲ್ಲಿ ಕುಡಿದ್ರೆ. ಹಾಗಾಗಿ ದುಡ್ಡು ಉಳಿಸ್ಬೇಕು, ನಾವು ಕ್ಲೀನೂ ಆಗಬೇಕು, ಹೆಲ್ದಿನೂ ಇರಬೇಕಂದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಕುಡಿಯೋದು ತುಂಬಾ ಉತ್ತಮ. ಹೇಳಿದ್ನೆಲ್ಲ 2 ಟೈಮ್ಸು ಹಾಕಿದೆ ಅಂತ 2ನೇ ಸಲನೂ ಕೂಡ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಬಂದೆ. ಅದನ್ನು ಸಿಪ್ಪೆ ಎಲ್ಲ ತೊಗೊಂಡೋಗಿ ಮತ್ತೆ ಇನ್ನೊಂದು ಸಲ ಜ್ಯೂಸ್ ಮಾಡಿದ್ದೇನೆ, ಮಿಕ್ಸಿ ಹಾಕ್ಕೊಂಡು ಬಂದೆ. ಇನ್ನೊಂದು ಅರ್ಧ ಕಪ್ಪಷ್ಟು ಜ್ಯೂಸು ನನಗೆ ಮತ್ತೆ ಸಿಕ್ತು. ರೆಡಿ 5 ನಿಮಿಷದಲ್ಲಿ ರೆಡಿ. ನನಗಿನ್ನೂ ಒಂದು ಸ್ವಲ್ಪ ಸ್ಟ್ರೈನರ್ ಇಲ್ಲ ಅಂತ ಸ್ವಲ್ಪ ಲೇಟ್ ಆಯಿತು. 5 ನಿಮಿಷದಲ್ಲಿ ಜ್ಯೂಸು ರೆಡಿ ಆಯಿತು ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ. ಹೇಗೆ ಕಾಣಿಸ್ತಾ ಇದೆ ಅಲ್ವಾ? ಕಲರು ನ್ಯಾಚುರಲ್ ಕಲರು, ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಟೇಸ್ಟು ಚೆನ್ನಾಗಿತ್ತು. ಏನು ಮಾಡಲಿ ಹೇಳಿ, ನನಗೆ ಹುಷಾರಿರಲಿಲ್ಲ, ನಾನೇ ಕುಡಿಲಿಲ್ಲ. ಚೆನ್ನಾಗಿದೆ ಅಲ್ವಾ? ನಾನು ವೈನ್ ಮಾಡಬೇಕು ಅಂತ ಇಟ್ಕೊಂಡಿದ್ದೆ.
ಆಗಲಿಲ್ಲ ನನ್ನ ಕೈಲಿ, ಹುಷಾರಿರಲಿಲ್ಲ ಅಲ್ವಾ, ಜ್ಯೂಸ್ ಮಾಡಿಕೊಟ್ರಾಯ್ತು, ಹಾಗೆ ಇಟ್ಟು ಹಾಳಾಗುತ್ತೆ ಅಂತ ಹೇಳಿ ಬರೀ ಇವ್ರಿಗೆ ಜ್ಯೂಸ್ ಮಾಡಿಕೊಟ್ಟು ಚೆನ್ನಾಗಿರೋದಷ್ಟು ತೊಗೊಂಡು ಚೆನ್ನಾಗಿರ್ಲಾರ್ದ ಚೆಲ್ಬಿಟ್ಟೆ. ಕೊಡೋಕೆ ಹೋಗ್ತಾಯಿದ್ದೀನಿ. ಅವರು ವಾರ್ಡ್ರ್ ಕೂತ್ಕೊಂಡು ಬೇಗ 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 ಬರಬೇಕು ಅಂತ ಚೀರ್ತಾಯಿದ್ರು ನನ್ನ ಮಕ್ಕಳು. ನೋಡೋಣ ಅನ್ನೋಕ್ಕೇನು ಕೂಡ ತಕ್ಷಣ ನನ್ನ ಮಗಳು ಸೂಪರ್, ನೆಕ್ಸ್ಟ್ ಒಂಥರ ಇದು ಇದ್ದಂಗೆ ಅವಳು ನೋಡಿದೆ, ಸೂಪರಮ್ಮ ಅಂತ ಹಂಗೆ ಹೇಳ್ಬಿಡ್ತಾಳೆ ಅವಳು. ಏನೇ ಕೊಡಲಿ ತನಗಿಷ್ಟ ಆಯಿತು ಹೇಳೇ ಬಿಡ್ತಾಳೆ. ಅದು ಆಯಿತು, ಇಷ್ಟ ಆದರೂ ಆಯಿತು, ಇವಾಗ ಕ್ಯಾಮ್ರಾ ಬೇರೆ ಇರುತ್ತಲ್ಲ ಮುಂದೆ, ಫೋನ್ ಒಯ್ದರೆ ಸಾಕು, ಏನೇ ತಿಂತಿರಲಿ ಸೂಪರ್ ಅಂತ ಹೇಳ್ಬಿಡ್ತಾಳೆ. ನನ್ನ ಮಗ ಯಾಕೋ ಅದು ಸ್ವಲ್ಪ ಹುಳಿ ಅಲ್ಲ, ಅವನಿಗೆ ಹುಳಿ ಇಷ್ಟ ಆಗಲ್ಲ, ಹುಳಿ ಸೇರಲ್ಲ. ನೋಡಿ ಮಗ ಹೆಂಗೆ ಮಾಡ್ತಾಯಿದ್ದಾನೆ. ಬಾಯ್.